ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಇನ್ನೊಂದು ಅದ್ಭುತವಾದಂತಹ ಬೆಂಗಳೂರಿನಲ್ಲಿರುವಂತಹ ಟೆಂಪಲ್ನ ನೇಮು ಕೋದಂಡರಾಮಸ್ವಾಮಿ ಟೆಂಪಲ್. ಈ ಸುಂದರವಾದಂತಹ ಟೆಂಪಲ್ ಲೊಕೇಟ್ ಆಗಿರೋದು ಬೆಂಗಳೂರಿನಲ್ಲಿರುವಂತಹ ಈಜಿಪುರದಲ್ಲಿ. ನೀವು ಮೆಜೆಸ್ಟಿಕ್ಕಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 10 to 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಟೆಂಪಲ್. ಈ ಟೆಂಪಲ್ನ ಬ್ಯೂಟಿ ಏನಪ್ಪ ಅಂತಂದರೆ, ಸುಮಾರು 108 ಫೀಟ್ಗಳಷ್ಟು ಹೈಟ್ ಆಗಿರುವಂತಹ ಕೋದಂಡರಾಮಸ್ವಾಮಿ ಅಥವಾ ಮಹಾವಿಷ್ಣುವಿನ ಸ್ಟ್ಯಾಚ್ಯೂ. ಇದು ವರ್ಲ್ಡಲ್ಲೇ ತುಂಬ ಬಿಗ್ಗೆಸ್ಟ್ ಆಗಿರುವಂತಹ ಕೋದಂಡರಾಮಸ್ವಾಮಿಯ ಸ್ಟ್ಯಾಚ್ಯೂ. 108 ಫೀಟ್ಗಳಷ್ಟು ಹೈಟ್ ಇದೆ. ಸೊ ಎಂಟೈರ್ ವರ್ಲ್ಡಲ್ಲಿ ನೋಡೋದಾದರೆ ಕೋದಂಡರಾಮಸ್ವಾಮಿ ಸ್ಟ್ಯಾಚ್ಯೂ ಅಂತ ಬಂದರೆ ದಿಸ್ ಈಸ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ. ತುಂಬಾ ಸುಂದರವಾಗಿದೆ. ಇನ್ನು ಈ ಟೆಂಪಲ್ಲು ಓಪನ್ ಆಗಿರೋದಕ್ಕೆ ಟೈಮಿಂಗ್ಸ್ ಕೂಡ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಈವ್ನಿಂಗ್ 6 ಗಂಟೆವರೆಗೆ ಮಾತ್ರ ಇದು ಓಪನ್ ಇರುತ್ತೆ. ಆ ಟೈಮಿಂಗಲ್ಲಿ ಮಾತ್ರ ನೀವು ವಿಸಿಟ್ ಮಾಡೋದಕ್ಕೆ ಸಾಧ್ಯ. ಈ ಸ್ಟ್ಯಾಚ್ಯೂನ ರೀಸೆಂಟಾಗಿ ಅಂದರೆ June 6th ಇದನ್ನು ಇನಾಗ್ರೇಟ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿದೆ. ನೀವು ಬೆಂಗಳೂರಲ್ಲಿದ್ದರೆ ಮಸ್ಟ್ ವಿಸಿಟ್ ಅಂತ ಹೇಳಬೇಕಾದಂತಹ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಕೋದಂಡರಾಮಸ್ವಾಮಿ ಟೆಂಪಲ್ ಅಂತ ಟೆಂಪಲ್ ನೇಮು. ಈ ಸ್ಟ್ಯಾಚ್ಯೂ ತುಂಬಾ ಅದ್ಭುತವಾಗಿದ್ದು ಒನ್ ಆಫ್ ದಿ ಟಾಲೆಸ್ಟ್ ವಿಷ್ಣು ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್. ಇನ್ನು ಕೆಳಭಾಗದಲ್ಲಿ ಇದನ್ನು ಎಂಟ್ರೆನ್ಸ್ ಅಂತ 100 ರೂಪೀಸ್ ಫೀಸ್ ಇರುತ್ತೆ. ಎಂಟ್ರೆನ್ಸು 100 ರೂಪೀಸ್ ಫೀಸ್ನ ಕೊಟ್ಟು ನೀವು ಹೋಗೋದಾದರೆ ಇವನು ಪಾದಗಳನ್ನು ಕೂಡ ಟಚ್ ಮಾಡ್ಬೋದು. ಅಷ್ಟು ನಿಯರ್ ಆಗಿ ಹೋಗೋದಕ್ಕೆ ಸಾಧ್ಯ. ಇದು ಏಕಶಿಲಾ ವಿಗ್ರಹ, ಅಂದರೆ ಒಂದೇ ದೊಡ್ಡ ಕಲ್ಲಿನಲ್ಲಿ ಕೆತ್ತಿರುವಂತಹ ಮೂರ್ತಿ. ಈ ಮೂರ್ತಿಯನ್ನು ತಮಿಳುನಾಡಿನ ಕೊರಕೊಟ್ಟೆ ಅನ್ನೋ ಒಂದು ವಿಲೇಜಲ್ಲಿ ನೋಡ್ತಾರೆ. ಇದು ತಿರುವಣ್ಣಾಮಲೆಯಲ್ಲಿರುವಂತಹ ಒಂದು ಟೆಂಪಲ್ ಪ್ಲೇಸು. ಅಲ್ಲಿಂದ ಅದನ್ನು ಬೆಂಗಳೂರಿಗೆ ಸಾಗಿಸೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಯಾಕಂದರೆ ಸುಮಾರು 420 ಟನ್ಗಳಷ್ಟು ವೆಯ್ಟ್ ಆಗಿರುವಂತಹ ದೊಡ್ಡ ಮೂರ್ತಿ ಇದು. ಈ ಥರ ಒಂದು ದೊಡ್ಡದಾದಂತಹ ಜೈಂಟ್ ವೆಹಿಕಲಲ್ಲಿ ಇದನ್ನು ಹಾಕ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಸೊ ಆ ಪ್ಲೇಸಿಂದ ಇಲ್ಲಿಗೆ ಬೆಂಗಳೂರಿಗೆ ಬರೋದಕ್ಕೆ ಇರುವಂತಹ ಡಿಸ್ಟೆನ್ಸು ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್. ಆದರೆ ಆ 300 ಕಿಲೋಮೀಟರ್ಸ್ ಡಿಸ್ಟೆನ್ಸನ್ನು ಕವರ್ ಮಾಡೋದಕ್ಕೆ ಇವರಿಗೆ ಸುಮಾರು ಆಲ್ಮೋಸ್ಟು 6 ಮಂತ್ಗಳಷ್ಟು ಟೈಮ್ ಸಿಗುತ್ತೆ. 6 ತಿಂಗಳುಗಳಷ್ಟು ಟೈಮ್ ಹಿಡಿಯುತ್ತೆ. ಯಾಕಂದರೆ ಅಷ್ಟೊಂದು ವೆಯ್ಟ್ ಇರೋ ಕಲ್ಲನ್ನು ಅಲ್ಲಿಂದ ಇಲ್ಲಿಗೆ ಸಾಗಿಸೋದಕ್ಕೆ ಈಸಿಯಾದ ಕೆಲಸ ಆಗಿರಲಿಲ್ಲ. ಯಾಕಂದರೆ ಯಾವುದೇ ರೀತಿಯಾದ ಮೇನ್ ರೋಡಲ್ಲಿ ಬರೋ ಹಾಗಿಲ್ಲ. ಆಮೇಲೆ ನೈಟ್ ಟೈಮಲ್ಲಿ ಮಾತ್ರ ಇವರು ಸಂಚಾರ ಮಾಡಬೇಕಿತ್ತು. ಅಷ್ಟೊಂದು ಕಷ್ಟಪಟ್ಟು ಇದನ್ನು ಬೆಂಗಳೂರಿಗೆ ತಲುಪಿಸ್ತಾರೆ. ಆಮೇಲೆ ಇಲ್ಲಿ ತಿರ್ಗಾ ಕೆತ್ತನೆ ವರ್ಕನ್ನು ಮಾಡ್ತಾರೆ. ಎಲ್ಲವನ್ನು ಮಾಡಿಬಿಟ್ಟು June 6th ಈ ಮೂರ್ತಿನ ಇನಾಗ್ರೇಟ್ ಮಾಡ್ತಾರೆ. ರೀಸೆಂಟಾಗಿ ಓಪನ್ ಆಗಿರೋದು. ಸೊ ನಾನು ಜೂನ್ ಮಂತಲ್ಲೇ ವಿಸಿಟ್ ಮಾಡಿದ್ದೀನಿ. ಅದಕ್ಕೆ ತುಂಬಾ ಕ್ರೌಡ್ ಇದೆ. ನೀವೇನಾದರೂ ಡೇ ಟೈಮಲ್ಲಿ ಬರ್ತೀರಾ ಅಂತಂದರೆ ಮಾರ್ನಿಂಗ್ ಟೈಮಲ್ಲಿ ಬರ್ತೀರಾ ಅಂತಂದರೆ ಆಲ್ಮೋಸ್ಟ್ ಒಂದು 1.5 hours to 2 hours ಅಷ್ಟು ಕ್ಯೂ ಇರುತ್ತೆ. ಕ್ಯೂ ಅಲ್ಲಿ ನಿಂತ್ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಮುಂದ್ಗಡೆ ತುಂಬ ದೊಡ್ಡದಾದಂಥ ಒಂದು ಗೋಪುರ ಇದೆ. ಇಲ್ಲಿ ಒಳಗಡೆ ಎಂಟರ್ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇಲ್ಲ. ಆಮೇಲೆ ಪ್ಲೇಸು ಆಚೆಗಡೆ ಸ್ವಲ್ಪ ಕಂಜೆಸ್ಟೆಂಟ್ ಆಗಿದೆ. ಯಾಕಂದರೆ ವಿಶಾಲವಾದ ವೈಡ್ ರೋಡ್ ಏನಿಲ್ಲ. ನೀವು ಬಂದು ಪಾರ್ಕಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ಸ್ವಲ್ಪ ಕಷ್ಟ ಇಲ್ಲಿ. ಸೊ ಬರೋದಕ್ಕೆ ಮೊದಲೇ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಫ್ ಪಾಸಿಬಲ್ ವೆಹಿಕಲ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಹತ್ತಿರದಲ್ಲಿ ನಡ್ಕೊಂಬರೋದು ವಾಸಿ. ಯಾಕಂದರೆ ತುಂಬ ಜನದಟ್ಟಣೆ ಇರೋದ್ರಿಂದ ಪಾರ್ಕಿಂಗು ಈಸಿಯಾಗಿ ವೆಹಿಕಲ್ ತೆಗೆಯೋದು ಕಷ್ಟ ರಿಟರ್ನ್ ಹೋಗುವಾಗ. ಹೀಗೆ ಎಂಟ್ರೆನ್ಸಲ್ಲಿರೋ ದೊಡ್ಡ ಗೋಪುರವನ್ನು ದಾಟಿಕೊಂಡು ನೀವು ಮುಂಭಾಗ ಎಂಟರ್ ಆಗ್ತಾ ಇದ್ದ ಹಾಗೆ ಅಲ್ಲಿ ನಿಮಗೆ ಕೋದಂಡರಾಮಸ್ವಾಮಿಯ ದರ್ಶನ ಸ್ಟಾರ್ಟ್ ಆಗುತ್ತೆ. ಇದು ಕೋದಂಡರಾಮಸ್ವಾಮಿಯ ಸ್ಟ್ಯಾಚ್ಯೂ ಇರೋದು. ಇನ್ನು ಒಳಭಾಗದಲ್ಲಿ ತುಂಬ ಚಿಕ್ಕ ಚಿಕ್ಕ ಗುಡಿಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಮಹಾಗಣಪತಿ, ಲಕ್ಷ್ಮೀದೇವಿ, ಆಮೇಲೆ ವೆಂಕಟರಮಣ ಸ್ವಾಮಿ ಎಲ್ಲರನ್ನು ನೋಡೋದಕ್ಕೆ ಸಾಧ್ಯ. ಎಂಟ್ರೆನ್ಸ್ ದಾಟಿ ಒಳಭಾಗ ಹೋಗ್ತಾ ಇದ್ದರೆ ಹಿಂದೂ ದೇವಾಲಯಗಳಿರುವಂತೆ ದೊಡ್ಡದಾದಂಥ ಒಂದು ಸ್ತಂಭ ಕೂಡ ಇದೆ.
ಇನ್ನು ಸುತ್ತಲೂ ದೇವಾಲಯಗಳನ್ನು ನೀವು ನೋಡೋದಕ್ಕೆ ಸಾಧ್ಯ, ಚಿಕ್ಕ ಚಿಕ್ಕದಾದಂತಹ ಗುಡಿ ಗೋಪುರಗಳು. ಓನ್ಲಿ ನೀವು ಸ್ಟ್ಯಾಚ್ಯೂನ ನೋಡ್ತೀರಾ, ಅದನ್ನು ಟಚ್ ಮಾಡ್ತೀರಾ ಅಂತ ಅಂದರೆ ಮಾತ್ರ 100 ರೂಪೀಸ್ ಎಂಟ್ರೆನ್ಸ್ ಫೀಸ್ ಕೊಟ್ಟು ಮೇಲೆ ಹೋಗಬೇಕಾಗತ್ತೆ. ಅದರ್ವೈಸ್ ಒಳಗಡೆ ನಿಮಗೆ ಓಡಾಡೋದಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲ. ಇಲ್ಲಿ ಎಲ್ಲ ಕಡೆಗಳಲ್ಲೂ ಚಿಕ್ಕ ಚಿಕ್ಕದಾದಂಥ ದೇವರಿದೆ, ಮಹಾಗಣಪತಿ, ಮಹಾಲಕ್ಷ್ಮಿ. ಇವುಗಳನ್ನೆಲ್ಲ ದಾಟ್ಕೊಂಡು ಮುಂದೆ ಹೋದರೆ ಸ್ಟ್ಯಾಚ್ಯೂವನ್ನು ಪಾದದ ಹತ್ರ ನೀವು ರೀಚ್ ಆಗ್ತೀರಾ. ಇನ್ನು ಮೇಲ್ಭಾಗ ನೋಡಬೇಕಂತ ಅಂದರೆ ಒಂದು ಸುತ್ತ ಹಾಕ್ಕೊಂಡು ಬರಬೇಕಾಗತ್ತೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ನಾನು ಮೇಲ್ಭಾಗದಲ್ಲಿ ಹೋಗ್ಬಿಟ್ಟು ಪಾದನ ಟಚ್ ಮಾಡೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀನಿ ಸ್ಟ್ಯಾಚ್ಯೂನ ನೋಡಿಬಿಟ್ಟು. ಸೊ ಇಲ್ಲಿಂದ ನೀವು ಟಿಕೆಟ್ ತಗೊಂಡು ಮೇಲ್ಗಡೆ ಹೋಗಬೇಕಾಗತ್ತೆ. ಅಲ್ಲಲ್ಲಿ ನವಗ್ರಹಗಳ ಮೂರ್ತಿಯಿಂದ ಹಿಡಿದು ಎಲ್ಲ ಸುಂದರವಾದ ಮೂರ್ತಿಗಳನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ. ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ತುಂಬ ಕ್ರೌಡ್ ಕೂಡ ಇದೆ ಒಳಗಡೆ. ಸೊ ನೀವು ದರ್ಶನವನ್ನು ಪಡೆಯೋದಕ್ಕೆ ತುಂಬ ಟೈಮ್ ವೇಟ್ ಕೂಡ ಮಾಡಬೇಕಾಗತ್ತೆ. ಇನ್ನು ಮೇಲ್ಭಾಗದಲ್ಲಿ ತುಂಬ ಹೊತ್ತೇನು ನಿಲ್ಲೋದಕ್ಕೆ ಟೈಮ್ ಕೊಡಲ್ಲ. ಸೊ ನೀವು ಇಮಿಡಿಯೇಟಾಗಿ ದರ್ಶನ ಮಾಡಿಕೊಂಡು ಕೆಳಗಿಳಿಬೇಕಾಗತ್ತೆ. ಇನ್ನು ಕೆಳಭಾಗದಿಂದ ಬಂದು ನೀವು ವಿಡಿಯೋ ಅಥವಾ ಫೋಟೋ ತೆಗಿತೀರಾ ಅಂತ ಅಂದರೆ ಅದಕ್ಕೆ ಕೂಡ ಅವಕಾಶ ಇದೆ. ಒಟ್ಟಾರೆ ಹೇಳೋದಾದರೆ ಇದು ನಮ್ಮ ಬೆಂಗಳೂರಲ್ಲಿರುವಂಥ ಒಂದು ಅದ್ಭುತ ಅಂತಲೇ ಕರಿಬೋದು. 108 ಫೀಟ್ ದೊಡ್ಡದಾಗಿರುವಂಥ ಸ್ಟ್ಯಾಚ್ಯೂ, ಆಮೇಲೆ ಅಷ್ಟೇ ಸುಂದರವಾಗಿ ಕೂಡ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಂತಂದರೆ ಡೋಂಟ್ ಮಿಸ್ ಟು ವಾಚ್ ದಿಸ್ ಪ್ಲೇಸ್. ಇವುಗಳನ್ನೆಲ್ಲ ದಾಟಿಕೊಂಡು ನೀವು ಮುಂದೆ ಹೋದರೆ ಸುಂದರವಾದಂತಹ ತಿಮ್ಮಪ್ಪ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯ. ಇದನ್ನು ರೆಡಿ ಮಾಡ್ತಾ ಇದ್ದಾರೆ, ತುಂಬ ವರ್ಕಿನ ಪೆಂಡಿಂಗ್ ಇದೆ. ಸೊ ಅಲ್ಲಲ್ಲಿ ವರ್ಕ್ ಮಾಡೋದನ್ನು ನೀವು ಕಾಣ್ಬೋದು. ಈ ಟೆಂಪಲನ್ನು ದಾಟಿಕೊಂಡು ನೀವು ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ ತಿಮ್ಮಪ್ಪ ಸ್ವಾಮಿಯ ದರ್ಶನವನ್ನು ಕೂಡ ಪಡಿಬೋದು.
ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇನ್ನು ಕಲ್ಲುಗಳನ್ನು ಅದ್ಭುತವಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ಇದು ಪ್ರಧಾನವಾದಂತಹ ಗುಡಿ. ಅದರ ಒಳಭಾಗವನ್ನು ನೀವು ಎಂಟರ್ ಮಾಡ್ತಾ ಇದ್ದ ಹಾಗೆ ಒಳಭಾಗದಲ್ಲಿ ತಿಮ್ಮಪ್ಪ ಅಥವಾ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಪಾವಿತ್ರ್ಯತೆಯನ್ನು ಉಳಿಸೋದ್ರಿಂದ ಒಳಭಾಗದಲ್ಲಿ ಕಂಪ್ಲೀಟಾಗಿ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಯನ್ನು ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ವಿಸಿಟ್ ಮಾಡಬೇಕಂತ ಇದ್ದರೆ ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ವಿತ್ ದೆಮ್. Thank you for watching this video. Kindly subscribe my YouTube channel and also hit on bell icon to get all the future notification. Thank you for watching.